ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಕಣಿವೆಗೆ ಉರುಳಿದ ಸೇನಾ ವಾಹನ, 10 ಯೋಧರು ಹುತಾತ್ಮರಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ವೇಳೆ ಸಂಭವಿಸಿತು ಈ ಅಪಘಾತ. ನಿಜಕ್ಕೂ ಕೂಡ ಭಾರತೀಯರಿಗೆ ದುಃಖ ತರುವಂತಹ ಸುದ್ದಿ. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ದೇಶ ಕಾಯುವ ಸೈನಿಕರ ವಾಹನ ಬಹುದೊಡ್ಡ ಕಂದಕಕ್ಕೆ ಉರುಳಿ ಬಿದ್ದಿದ್ದು 10ಕ್ಕೂ ಹೆಚ್ಚು ಜನ ಹುತಾತ್ಮರಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ವೇಳೆ ಈ ಅಪಘಾತ ಸಂಭವಿಸಿತೋ ಅಥವಾ ಇನ್ನೂ ಕೂಡ ನಿಖರ ಮಾಹಿತಿ ಇಲ್ಲ. ಆಳದ ಕಂದಕಕ್ಕೆ ಬಿದ್ದ ಯೋಧರ ವಾಹನ, 10 ಮಂದಿ ಸೈನಿಕರ ಆಕಸ್ಮಿಕ ಸಾವು. ಸೇನಾ ಪಡೆಯಲ್ಲೂ ಮತ್ತು ಭಾರತದಾದ್ಯಂತ ಶೋಕ ಸಾಗರ. ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ಈ ಘೋರ ದುರಂತ ಸಂಭವಿಸಿದೆ. ಈ ಬುಲೆಟ್ ಪ್ರೂಫ್ ಸೇನಾ ವಾಹನ ಕ್ಯಾಸ್ಪೀರ್ ಕಾರ್ಯಾಚರಣೆಯ ವೇಳೆ ಈ ಘಟನೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಭಾರತೀಯ ಸೇನೆಯ ಸೈನಿಕರು ಮೃತಪಟ್ಟಿರುವುದು ತೀವ್ರ ದುಃಖ ತಂದಿದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಭೀಕರ ಅಪಘಾತ, ನಮ್ಮ ದೇಶದ ಸೈನಿಕರು ಎಲ್ಲ ತರಹದ ತ್ಯಾಗಗಳನ್ನು ಸಹಿಸಿಕೊಂಡು ನಮ್ಮ ದೇಶದ ಗಡಿ ಭಾಗಗಳನ್ನು ಕಾಯ್ತಾರೆ. ದೇಶದೊಳಗೆ ನುಗ್ಗಿ ಬರೋದಕ್ಕೆ ಕಾದು ಕೂತಿರುವಂತಹ ಉಗ್ರರನ್ನು ತಡೆಯೋದಕ್ಕೂ, ದೇಶದ ಜಲಗಡಿಯನ್ನು, ವಾಯುಗಡಿಯನ್ನು, ಭೂಗಡಿಯನ್ನು, ಹೀಗೆ ಎಲ್ಲ ತರಹದಲ್ಲೂ ಕೂಡ ನಮ್ಮ ರಕ್ಷಣೆಗೆಂದು ಟೊಂಕ ಕಟ್ಟಿ ನಿಂತಿರುವಂತಹ ಸೈನಿಕರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿಗಿನ ದುರಂತ. ಅದು ಬಹುದೊಡ್ಡ ಕಂದಕಕ್ಕೆ ಉರುಳಿ ಬಿದ್ದಿದ್ದು ಸಮತಟ್ಟಾದ ಪ್ರದೇಶ ಆಗಿರೋದಿಲ್ಲ. ಸೈನಿಕರು ತಂಗುವಂತಹ ಪ್ರದೇಶಗಳು ಅತ್ಯಂತ ಕ್ಲಿಷ್ಟಕರವಾಗಿರುತ್ತೆ. ಸೊ ಆ ಪ್ರದೇಶಗಳಲ್ಲಿಯೂ ಕೂಡ ಅನೇಕ ಸಾವು ಮತ್ತು ಜೀವನದ ನಡುವಿನ ಹೋರಾಟ. ಅದು ಕೇವಲ ನಮ್ಮನ್ನು ಕಾಯುವಂತಹ ಸೈನಿಕರು ಪಡುವಂತಹ ವೇದನೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ ತ್ಯಾಗಮಯವಾದಂತಹ ಜೀವನ. ಸೊ ಇವತ್ತು ಈ ಒಂದು ದುರ್ಘಟನೆಯಲ್ಲಿ 10ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ದಾರೆ ಅನ್ನೋ ಮಾಹಿತಿ. ನಿಜಕ್ಕೂ ಕೂಡ ಭಾರತೀಯರಿಗೆ ಇದು ಸಹಿಸಲಾಗದಂತಹ ದುಃಖ. ಜಮ್ಮು ಕಾಶ್ಮೀರದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಕಣಿವೆಗೆ ಉರುಳಿದ ಸೇನಾ ವಾಹನ, 10 ಯೋಧರು ಹುತಾತ್ಮ. ರಕ್ಷಣಾ ಕಾರ್ಯಾಚರಣೆಯ ವೇಳೆ ಈ ಅಪಘಾತ ಸಂಭವಿಸಿದೆ ಅಥವಾ ಬೇರೆ ಏನಾದರೂ ಕಾರಣಗಳಿದಾವ? ಆಳದ ಕಂದಕಕ್ಕೆ ಬಿದ್ದಂತಹ ಯೋಧರ ವಾಹನ, 10 ಮಂದಿ ಸೈನಿಕರು ಆಕಸ್ಮಿಕ ಸಾವು. ಸೇನಾ ಪಡೆಯಲ್ಲಿ ಈಗ ಶೋಕ ಸಾಗರ ಮಡುಗಟ್ಟಿದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ಈ ಭೀಕರ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿರುವಂತಹದ್ದು. ಒಟ್ಟಾರೆ ಯೋಧರ ಸಾವಿಗೆ ಭಾರತ ಮಿಡಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.